ನೀವು ಏನು ಪಡ್ಕೊಂಬಂದಿದ್ದೀರಾ ಅದರಿಂದ ದುಃಖವನ್ನು ಅನುಭವಿಸಲೇಬೇಕು, ಏನು ಒಳ್ಳೆ ಕೆಲಸ ಮಾಡಿದ್ದೀರಾ ಅದರಿಂದ ಸಂತೋಷವನ್ನು ಅನುಭವಿಸಲೇಬೇಕು, ಏನು ಆಸೆಗಳನ್ನು ಹೊತ್ಕೊಂಡ್ಬಂದಿದ್ದೀರಾ ಅದನ್ನು ನೆರವೇರಿಸೋದಕ್ಕೆ ಹೋರಾಟ ಮಾಡಲೇಬೇಕು. ಈ 3 ಕಾರಣವೇ ನಮ್ಮ ಹುಟ್ಟಿನ ರಹಸ್ಯ. ಪಾಪ ಕಡಿ, ಪುಣ್ಯ ಅನುಭವಿಸು, ಆಸೆಗಳನ್ನು ನೆರವೇರಿಸು. ಇದು ಮೂರನ್ನು ನೀವು ಮಾಡಕ್ಕೆ ಹೋದಾಗ ದುಃಖ ಗ್ಯಾರಂಟಿ. ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅಣ್ಣ ಸರಿ ಇಲ್ಲ, ತಮ್ಮ ಸರಿ ಇಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಮ್ಯಾನೇಜರ್ ಸರಿ ಇಲ್ಲ, ಆಸೆಗಳು ನೆರವೇರ್ತಾ ಇಲ್ಲ. ಯಾರು ಬರ್ತಾರೆ ಆಧ್ಯಾತ್ಮಿಕ ಗೊತ್ತಾ? ಯಾವುದು ನೆನೆಸಿದ್ದು ನಡೆಯಲ್ಲ, ವೆಕ್ಸ್ ಆಗ್ಬಿಡ್ತೀವಿ, ಆವಾಗ ದೇವರ ಹತ್ರ ಬರ್ತೀವಿ. ಸಂಕಟ ಬಂದರೆ ವೆಂಕಟರಮಣ. ನನ್ನ ಮನಸ್ಸಿಗೆ ತಕ್ಕಂತೆ ನನ್ನ ಜೀವನ ನಡಿಲಿಲ್ಲ, ಅದು ನಡಿಬೇಕು ಅನ್ನೋ ಆಸೆ ಇದೆಯೋ ಇಲ್ಲವೋ, ಸಾಕಪ್ಪ ದಾರಿ ತೋರ್ಸಯ್ಯ, ಆನಂದವನ್ನು ಕೊಡೋ ದಾರಿ ತೋರ್ಸಯ್ಯ, ಸಾಕು ನೋಯಿಸಿದ್ದು. ಭಗವಂತನ ಹತ್ರ ಬೇಡ್ತೀವಿ. ಎಲ್ಲಿ ಧ್ಯಾನ ಮಾಡಿದ್ರೆ ನೋವು ಹೋಗುತ್ತೋ, ಕುಂಡಲಿನಿ ಕೆಣಕಿದ್ರೆ ನೋವು ಹೋಗುತ್ತೋ, 3ನೇ ಕಣ್ಣು ಹೀಗೆ ಹುಡುಕ್ತೀವಿ. ಹುಡುಕಿದಾಗ ಸತ್ಯ ಗೊತ್ತಾಗುತ್ತೆ. ನಿಮ್ಮ ಕಲ್ಮಶಗಳೆಲ್ಲ ಹೋಗಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಪರಿಪೂರ್ಣವಾಗಿ ಸಮತೋಲನತೆಗೆ ಬರಬೇಕು. ದುಃಖನ್ನ ತೆಗಿಸಕ್ಕೆ ಸಾಧ್ಯವಿಲ್ಲ, ದೇವರಿಂದ ಕೂಡ ಸಾಧ್ಯವಿಲ್ಲ. ಈ ಅಯೋಧ್ಯೆ ರಾಮನ ದೇವಸ್ಥಾನ ಓಪನ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ನೀವು ರಾಮನ ಕಾಲನ್ನ ಹಿಡ್ಕೊಂಡ್ರು ನಡೆಯಲ್ಲ, ಬೆಳಗಾಳು ಬೇಯಲ್ಲ. ಅಂಜನಾದ್ರಿ ಬೆಟ್ಟ, ಅಲ್ಲಿ ಹೋಗಿ ಹನುಮಂತ ಇದ್ದಾನ, ಯೋಗಿ. ಏನ್ರಿ ಹಿಂಗೆ ಹೇಳ್ತೀರಾ? ನಾವೆಲ್ಲ ದೇವರು ಕೇಳಿದ್ದನ್ನು ಕೊಡ್ತಾನ ಎಲ್ಲ ಹೇಳ್ತಾರೆ. ದೇವರು ನಿಮಗೆ ಕೊಡೋದು ಇಲ್ಲ, ಕಿತ್ಕೊಳ್ಳೋದು ಇಲ್ಲ. ನೀವು ಪಡ್ಕೊಂಡ್ಬಂದಿರೋದನ್ನು ಅನುಭವಿಸ್ತಾ ಇದ್ದೀರಿ, ಪಡಿಬೇಕಾದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಇಷ್ಟೇ ಸತ್ಯ. ದೇವರು ಒಬ್ಬ ಸೈಲೆಂಟ್ ಸ್ಪೆಕ್ಟೇಟರ್. ಮಗುನ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ತಾಯಿ ಬಿಟ್ಬಿಡ್ತಾಳೆ, ಅದು ಕೆಳಗೆ ಬೀಳುತ್ತೆ, ಎದ್ದೇಳತ್ತೆ, ನಿಂತ್ಕೊಳ್ಳುತ್ತೆ, ಮಣ್ಣನ್ನು ಮೈ ಮೇಲೆ ಹಾಕೊಳ್ಳುತ್ತೆ, ಒದರತ್ತೆ, ಕೊಚ್ಚೆ ಮೈ ಏನೇನು ಮಾಡ್ತಾ ಇರ್ತಾಳೆ. ಮಗುಗೆ ಎದ್ದೇಳಕ್ಕಾಗದೆ ಹೋದ್ರೆ ಕೈ ಕೊಡ್ತಾಳೆ, ಕೊಟ್ಟು ಎಬ್ಬಿಸ್ತಾಳೆ. ಆದರೆ ಆ ಮಗು ನಡಿಬೇಕು. ನಡಿಯೋಕ್ಕಾಗದೆ ಇರೋ ಮಗು ಆದರೆ ಸೊಂಟ ಇಟ್ಕೊತಾಳೆ. ಸೊಂಟದಲ್ಲಿ ಇಟ್ಕೊಂಡ್ರು ನಡೆಯೋ ತನಕ ಮಾತ್ರ ಬಿಟ್ಬಿಡ್ತಾಳೆ ಕೆಳಗಡೆ ತಿರುಗಿ. ಅವರವರು ಮಾಡಿದ್ದನ್ನು ಅವರವರು ಅನುಭವಿಸ್ಬೇಕು. ದೇವರು ಯಾವುದನ್ನು ತಗೊಳ್ಳಲ್ಲ. ಈಗ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ. ಈ ದೇಹ ಕೊಟ್ಟಿರೋದೇ ಯೋಚನೆ ಮಾಡಿ ನೋಡಿ, ಏನು ವಿಸ್ಮಯ ಒಳಗಡೆ ದೇಹದಲ್ಲಿ. ದೊಡ್ಡ ಫ್ಯಾಕ್ಟ್ರಿ ಬೇಕಾದ್ರೆ ಮಾಡ್ಬೋದು, ಈ ಮೈನ ಮಾಡೋಕ್ಕಾಗಲ್ಲ. ಅಷ್ಟು ವಿಸ್ಮಯವನ್ನು ಕೊಟ್ಟಿದ್ದಾನ ನಮ್ಮ ದೇಹದಲ್ಲಿ. 6ನೇ ಅರಿವನ್ನು ಕೊಟ್ಟಿದ್ದಾನ, ಅದನ್ನು ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ. ಆಧ್ಯಾತ್ಮ ಅಂತನ್ನೋದು ಪವಿತ್ರತೆಯನ್ನು ಪಡೆಯೋದು. ಪವಿತ್ರವೇ ದೇವರು. ಪ್ಯೂರಿಟಿ ಇಸ್ ಗಾಡ್. ನಿಮ್ಮಲ್ಲಿ ಪ್ಯೂರಿಟಿ ಇದೆಯಾ, ನೀವು ದೇವರು. ಪ್ಯೂರಿಟಿಯನ್ನು ಪಡೆದವರೇ ಶ್ರೀರಾಮಕೃಷ್ಣ ಪರಮಹಂಸರು, ಪ್ಯೂರಿಟಿಯನ್ನು ಪಡೆದವರೇ ರಮಣ ಮಹರ್ಷಿ. ಬೇಕಾಷ್ಟು ಜ್ಞಾನಿಗಳು ನಮ್ಮ ಲೋಕದಲ್ಲಿ ಹುಟ್ಟಿದ್ದಾರೆ, ಯೋಗಿಗಳು. ಪುಣ್ಯಭೂಮಿ ಭಾರತ ದೇಶ. ಪ್ಯೂರಿಫೈ ಮಾಡ್ಕೊಂಡಿದ್ದಾರೆ ಅವರು. ಸೋಲ್ ಅಲ್ಲ, ಕಾನ್ಷಿಯಸ್. ಕಾನ್ಷಿಯಸ್ ಅಂದ್ರೆ ಪ್ರಜ್ಞೆಯೇ ಸರಿ ಇಲ್ಲವೇ, ನನ್ನ ನೋಟವೇ ಸರಿ ಇಲ್ಲವೇ, ನಾನು ನಿಮ್ಮನ್ನು ನೋಡೋ ನೋಟ, ಲೋಕನ್ ನೋಡೋ ನೋಟ, ವಸ್ತುಗಳ ಮೇಲೆ ಹಾಕೋ ಕಣ್ಣು, ಕೇಳುವ ವಿಚಾರ ಎಲ್ಲ ತಪ್ಪು ಗಲೀಜು ಗಬ್ಬು. ನಾನು ಹೇಗೆ ಯೋಗ್ಯನಾಗಿರಕ್ಕೆ ಸಾಧ್ಯ? ನನ್ನಲ್ಲಿ ಯೋಗ್ಯತೆ ಇಲ್ಲದೆ ಹೋದರೆ ಭಗವಂತನ ಕ್ವಾಲಿಟಿ ಹೆಂಗೆ ಬರುತ್ತೆ ನನಗೆ? ಭಗವಂತನ ಕ್ವಾಲಿಟಿ ಇಲ್ಲದೆ ನನ್ನೊಳಗಿರೋ ಭಗವಂತನ ಹೆಂಗೆ ಅರಿಯೋದು? ಆತ್ಮ ಪ್ರಚೋದನೆ ಹೆಂಗೆ ಸಾಧ್ಯ? ಫಸ್ಟ್ ಪ್ರಶ್ನೆ, ಪವಿತ್ರತೆಯನ್ನು ಪಡೆಯುವುದು ಹೇಗೆ?
ಪವಿತ್ರತೆಯನ್ನು ನೀವು ಪಡೆದು ಬಿಟ್ರೆ ನಿಮ್ಮ ಮೂರನೇ ಕಣ್ಣು ಓಪನ್ ಆಗುತ್ತೆ, ಕುಂಡಲಿನೂ ತಾನಾಗೆ ಹೊರಗೆ ಬರುತ್ತೆ. ಅಂಟದೇ ಬಾಳೋ ಜೀವನ ನಿಮಗೆ ಗೊತ್ತಾಗತ್ತೆ. ಮಗಳ ಮೇಲೆ ಮೋಹ, ಮದುವೆ ಮಾಡಿಕೊಟ್ಬಿಟ್ರಿ, ದಾರ ಇರೋದು, ಆದರೂ ಮಗಳು ಯೋಚನೆ, ಮಗನ ಮೇಲೆ ಮೋಹ, ಮಗನಿಗೆ ಮದುವೆ ಮಾಡಬೇಕು, ಜವಾಬ್ದಾರಿ, ಕಾಸನ್ನು ಕೂಡಾಕ್ತಾ ಇದ್ದೀರಿ. ಜವಾಬ್ದಾರಿ ತಪ್ಪಿಲ್ಲ, ಎಲ್ಲ ತಾಯಿ ತಂದೆಯರಿಗೂ ನಿಮಗಿದೆ. ಅತಿ ಮೋಹ, ಅತಿ ಯೋಚನೆ, ನಾನೇನೋ ಅವನ್ನೆಲ್ಲ ಮಾಡಿದಂಗೆ ನನ್ನ ಮನಸ್ಸಲ್ಲಿರುತ್ತೆ. ನಾವೇನೂ ಇಲ್ಲ, ಅವ ಏನು ಪಡ್ಕೊಂಬಂದಿದ್ದಾನೆ ಅದು ನಿಮ್ಮಿಂದ ಸಿಗ್ತಾ ಇದೆ, ನೀವೇನು ಅವನಿಗೆ ಮಾಡ್ತಾ ಇಲ್ಲ. ಅವನ್ ಪಡ್ಕೊಂಬಂದಿದ್ದಾನ, ಇಂಥ ಅಮ್ಮ ಅಪ್ಪನ ಮನೇಲಿ ಹುಟ್ಟಬೇಕು, ಇಂಥ ಅಮ್ಮ ಅಪ್ಪ ನನಗೆ ವಿದ್ಯೆ ಕೊಡಬೇಕು, ಇಂಥ ಅಮ್ಮ ಅಪ್ಪ ನನಗೆ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು, ಅವನು ಕೇಳ್ಕೊಂಬಂದಿದ್ದಾನ. ಅವನ್ ಕೇಳ್ಕೊಂಬಂದಿದ್ದ ತಕ್ಕಂತೆ ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ. ಗುಂಪು ಕರ್ಮ ಅನ್ನೋದಿದೆ. ಅವನ ಹಳೆಯ ಜನ್ಮದ ಸುಕೃತ ಏನಿತ್ತು ಅದು ನಿಮ್ಮಿಂದ ನಡೀತಾ ಇದೆ, ನಿಮ್ಮ ಮೂಲಕವಾಗಿ. ಅವನಿಂದ ದುಃಖ ಪಡಿಬೇಕಾ, ದುಃಖ ಪಡಿತೀರಾ. ಮಗಳಿಂದ ದುಃಖ ಬರಬೇಕಾ, ಬರುತ್ತೆ ದುಃಖ. ಆಧ್ಯಾತ್ಮದ ಸತ್ಯ ಅರಿವು ಏನು ಅಂದ್ರೆ, ಯಾವ ದುಃಖವನ್ನು ತೆಗೆಸಕ್ ಸಾಧ್ಯವಿಲ್ಲ, ಆದರೆ ದುಃಖ ನಮಗೆ ಹಿಂಸೆ ಕೊಡಬಾರದು. ದುಃಖನ ತೆಗೆಸಲು ಸಾಧ್ಯವಿಲ್ಲ. ನಿರ್ಲಿಪ್ತತೆ, ದುಃಖವನ್ನ ಸಮತೋಲನೆಯಿಂದ ನೋಡುವ ಮನೋಶಕ್ತಿ, ಅದು ಆಧ್ಯಾತ್ಮ. ಸಂತೋಷ ಬಂದರೆ ಕುಣಿಯಲ್ಲ, ದುಃಖ ಬಂದರೆ ಅಳಲ್ಲ, ಅದೇ ಆಧ್ಯಾತ್ಮ. ಅದನ್ನು ಪಡೆದು ಬಿಟ್ರೆ ಸಾಕು, ದೇವ್ರ ಗುಣ ಅದು. ಎಷ್ಟು ಜನಗಳು ಹೋಗ್ತಾರೆ ದೇವರ ಹತ್ರ, ಎಷ್ಟು ಪ್ರಶ್ನೆಗಳು ಕೇಳ್ತಾರೆ, ಎಷ್ಟು ಪ್ರೇಯರ್ ಮಾಡ್ತಾರೆ, ಅವನು ಎರಡು ಕಣ್ಣು ಕೆಳಗಡೆ ಬಿದ್ದೋಗೋದು ನಿಮ್ಮ ದುಃಖನ ಕೇಳಿ. ನೀವೊಬ್ಬರ ಕೋಟಿ ಕೋಟಿ ಜನಗಳು ಮುಂದೆ ಹೇಳ್ತಾರೆ. ಆ ನಿರ್ಲಿಪ್ತತೆ ಅವನಿಗೆ ಇರೋದಕ್ಕೆ ಅವನು ತಡಿತಾ ಇದ್ದಾನ ಭಗವಂತ. ಆ ಭಗವಂತನ ಕ್ವಾಲಿಟಿ ನಿಮಗೂ ಇದೆ, ನನಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಅದನ್ನು ಪಡೆಯೋದು ಹೇಗೆ ಅಂತನ್ನೋದೇ ಆಧ್ಯಾತ್ಮ.